ನಿಮ್ಮದು ಡೈಲಿ ಫಾರ್ಮ್ ರೊಟೇಷನ್ ಯಾವ ರೀತಿ ಇರುತ್ತೆ? ನಾವು ಬೆಳಗ್ಗೆ 5 ಗಂಟೆಗೆ ಹಾಲು ಕರಿತೀವಿ. ನಮ್ಮದು ಡೈರಿ ಬಂದು 6 ಗಂಟೆ ಲಾಸ್ಟ್ ಟೈಮಿಂಗ್ಸು. ನಾವು ಬೆಳಗ್ಗೆ 3 ಗಂಟೆಗೆ ಬಂದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು 5 ಗಂಟೆಗೆ ಹಾಲು ಕರೆದ್ರೆ 6 ಗಂಟೆಗೆಲ್ಲ ಫಿನಿಶ್ ಆಗುತ್ತೆ. 6 ಗಂಟೆಗೆ ಅದಾದ್ಮೇಲೆ ಮತ್ತೆ ಸಂಜೆ 4 ಗಂಟೆಗೆ ಒಂದ್ಸಲ ಹಾಲು ಕರಿತೀವಿ. ಇವಾಗ ಒಂದು ದಿವಸಕ್ಕೆ ಎಷ್ಟು ಲೀಟರ್ ಹಾಲು ಕರಿತೀವಿ ಸರ್ ನಿಮ್ಮ ಶೆಡ್ಡಲ್ಲಿ? ಸರ್ ಈಗ ನಂದು ಬೆಳಗ್ಗೆ ಸಂಜೆ 2 ಟೈಮಿಂದ ನಾನು 145 150 ಲೀಟ್ರ್ ಹಾಲು ಹೋಗ್ತಾಯಿದೆ. 8 ಹಸು ಹಾಲು ಕರಿತವೆ. 140 150 ಲೀಟ್ರ್ ಹಾಲು ಹೋಗ್ತಾಯಿದೆ ನಂದು. ಮಿಷಿನಲ್ಲಿ ಕರಿತೀರಾ ಸರ್, ಕೈಯಲ್ಲೇ ಕರಿತೀರಾ? ಇಲ್ಲ ಸರ್, ಎಲ್ಲ ಮಿಷಿನಲ್ಲೇ ಕರಿಯೋದು. ನೀವು ಹಾಲು ಎಲ್ಲಿಗೆ ಹಾಕ್ತಿದ್ದೀರಾ ಸರ್? KMFಗೆ ಸರ್. KMFಗೆ ಹಾಕ್ತೀವಿ. ಇಲ್ಲಿ ನಮ್ಮ ಲೋಕಲಲ್ಲೂ ಒಂದು 40-45 ರೂಪಾಯಿ ಕೊಟ್ಟು, ಕೆಲವೊಂದು 40 ರೂಪಾಯಿ ಕೊಡ್ತಾರೆ, ಕೆಲವೊಂದು ಜನ 45 ರೂಪಾಯಿ ಕೊಡ್ತಾರೆ. ಲೋಕಲ್ ಸೇಲ್ ಹೋಗುತ್ತೆ. ಮಿಕ್ಕಿದ ಹಾಲು ಡೈರಿಗೂ ಹಾಕ್ತೀವಿ. ಈಗ HFನೇ ಆಯ್ಕೆ ಮಾಡ್ಲಿಕ್ಕೆ ಕಾರಣ ಏನು ಸರ್? ಹಳ್ಳಿ ಮಿಲ್ಕಿಂಗು. ಈಗ ಜರ್ಸಿ ಆಗಲಿ, ಜರ್ಸಿನಲ್ಲಿ ಫ್ಯಾಟ್ ಬರುತ್ತೆ. ಜರ್ಸಿ ಕೆಲವೊಂದು ಜನ ಜರ್ಸಿ ಜಾಸ್ತಿ ಇಷ್ಟಪಡ್ತಾರೆ. ಏನಕ್ಕೆ ಇಷ್ಟಪಡ್ತಾರೆ ಅಂದರೆ ಫ್ಯಾಟ್, ಒಳ್ಳೆ ಫ್ಯಾಟ್ ಬರುತ್ತೆ. ಈ ನಮ್ಮಲ್ಲೂ HF ಹಸುಗಳಲ್ಲೂ ಫ್ಯಾಟ್ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಏನಂದರೆ ಇವು ಹೈ ಈಲ್ಡ್ ಮಿಲ್ಕು, ಅದು ಸ್ವಲ್ಪ ಲೋ ಈಲ್ಡ್ ಮಿಲ್ಕ್ ಅಷ್ಟೇ ಈಗ ನಮ್ಮಲ್ಲಿ ಇರೋದು. ಅದೇ ಪಂಜಾಬಲ್ಲಿ ಅದೇ ಜರ್ಸಿ ಬಂದು 30 kg ಕೊಡುವಂಥ ಹಸು ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಆ ಥರ ತಳಿ ಅಭಿವೃದ್ಧಿ ಆಗಿಲ್ಲ. ಅದರಿಂದ ಹೈ ಈಲ್ಡ್ ಮಿಲ್ಕಿಂಗ್ ನಾವು HFನೇ ಜಾಸ್ತಿ ಇಷ್ಟಪಡ್ತೀವಿ ಸರ್. ನಮ್ಮಲ್ಲಿ 45 kg ಕೊಡೋ ಹಸುನೂ ಇದೆ 2 ಟೈಮಿಂದ. ಈಗ ಸದ್ಯಕ್ಕೆ ಕರುಗಳು ಹಾಕಿದ್ದಾವೆ ಇವು. ಅವೆರಡು ಇನ್ನೂ ಸ್ವಲ್ಪ ಕ್ಲೀನಾಗಿ ಮೈಯಾರಿ ಎಳ್ಗರಳೀಗ ಒಂದು 20 ದಿನ ಆದಮೇಲೆ ಎಲ್ಲ 40 ಲೀಟರ್ ಕರಿ ಅಂತ ಹಸುಗಳು ಸರ್. ನೀವು ಇವಕ್ಕೆಲ್ಲ ಮೇವೆಲ್ಲ ಏನೇನು ಬೆಳ್ಕೊಂಡಿದ್ದೀರಾ ಸರ್? ಸರ್ ನಮ್ಮಲ್ಲಿ ಜೋಳ ಬೆಳ್ಕೊಂಡಿದ್ದೀವಿ, ಮತ್ತು ಅಮೆರಿಕನ್ ಸೂಪರ್ ನೇಪಿಯರ್ ಅಂತ ಬೆಳ್ಕೊಂಡಿದ್ದೀವಿ. ಅವೆರಡು ಬೆಳ್ಕೊಂಡಿದ್ದೀವಿ. ಜೊತೆಲಿ ಸೈಲೇಜ್ ತರಿಸ್ತೀವಿ. ಆ ಮೇವುಗಳಲ್ಲಿ ಏನೇನು ಉಪಯೋಗ ಇದೆ ಹಸುಗಳಿಗೆ ಹಾಲು ಬಂದಿದೆ ಸರ್? ಮೇಯ್ನ್ ಹಸುಗೆ ಪ್ರೋಟೀನು, ಫೈಬರು ಅದು ಮುಖ್ಯ. ಈಗ ಅದರಲ್ಲಿ ನಾವು ಪ್ರೋಟೀನ್ ಮಾಮೂಲಿ ನಾವೇನು ಕೊಡಬೇಕು, ತಿಂಡಿಯಲ್ಲಿ ಪ್ರೋಟೀನ್ ಕೊಡ್ತೀವಿ. ಫೈಬರ್ ಕಂಟೆಂಟು ರಾಗಿ ಹುಲ್ಲು ಕೊಡ್ತೀವಿ, ಮತ್ತು ನೇಪಿಯರ್ ಕೊಡ್ತೀವಿ. ಹಸುಗಳು ಚೆನ್ನಾಗಿ ಮೈಕಟ್ಟಾಗಿ ಮೈ ತುಂಬ್ಕೊಂಡು ಚೆನ್ನಾಗಿರ್ತವೆ. ಒಳ್ಳೆ ಫ್ಯಾಟ್ ಬರುತ್ತೆ, ಒಳ್ಳೆ ಹಾಲಿನ ಇಳುವರಿ ಚೆನ್ನಾಗಿರುತ್ತೆ. ನಿಮ್ಮ ಶೆಡ್ಡಲ್ಲಿರೋ ಹಸುಗಳಿಗೆ ಕೆಚ್ಚಲು ಬಾವಿನ ಸಮಸ್ಯೆ ಎಲ್ಲ ಯಾವ ರೀತಿ ಫೇಸ್ ಮಾಡ್ತಿದ್ದೀರಾ ಸರ್? ಅದು ಸರ್ವೇ ಸಾಮಾನ್ಯ. ಕೆಚ್ಚಲು ಬಾವು ಅನ್ನೋದು ನಮ್ಮ ಶೆಡ್ಡಲ್ಲಿ ಇಲ್ಲ ಅಂತ ಹೇಳೋದಕ್ಕೂ ಆಗಲ್ಲ, ಇನ್ನೊಬ್ಬರು ಶೆಡ್ಡಲ್ಲಿ ಇದೆ ಅಂತ ಹೇಳೋಕ್ಕಾಗಲ್ಲ. ಕೆಚ್ಚಲು ಬಾವು ಅನ್ನೋದು ಸರ್ವೇ ಸಾಮಾನ್ಯ. ಅದು ಎಲ್ಲ ಕಡೆ ಎಲ್ಲ ಹಸುಗಳು, ಪಂಜಾಬಿಂದ ತಂದಿರೋ ಹಸುಗಳಿಗೂ ಬರ್ತವೆ, ಇಲ್ಲಿ ನಮ್ಮಲ್ಲಿ ಹುಟ್ಟಿರೋ ಹಸುಗಳಿಗೂ ಬರ್ತವೆ, ಬೀದಿನಲ್ಲಿ ಮೇಯೋ ಹಸುಗಳಿಗೂ ಕೆಚ್ಚಲು ಬಾವು ಅನ್ನೋದು ಸರ್ವೇ ಸಾಮಾನ್ಯ. ಅದು ಎಲ್ಲದಕ್ಕೂ ಬಂದೇ ಬರುತ್ತೆ. ಅದಕ್ಕೆಲ್ಲ ಅದರದೇ ಆದೊಂದು ಮೆಡಿಸಿನ್ಸ್ ಯೂಸ್ ಮಾಡ್ಕೊಂಡು ನಾವು ನಮ್ಮ ವೈದ್ಯಾಧಿಕಾರಿಗಳಿದ್ದಾರೆ, ಡಾಕ್ಟರ್ ರವಿ ಅವರು ಅಂತೇಳಿ, ಜಾಸ್ತಿ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ನಮ್ಮ ಡಾಕ್ಟ್ರನ್ನ ಕರೆಸ್ತೀವಿ. ಅತಿ ಸಣ್ಣ ಪ್ರಮಾಣದಲ್ಲಿ ಏನಾದರೂ ಭಾವ ಆಯಿತು ಅಂದರೆ ನಾವೇ ಮಾಡ್ಕೊಳ್ತೀವಿ ಅದನ್ನೆಲ್ಲ ಟ್ರೀಟ್ಮೆಂಟು. ಕರುಗಳ ಪಾಲನೆ ಅಂತ ಬಂದರೆ ನಾವು ಹುಟ್ಟಿದ್ದ ಒಂದು ಮೊದಲನೇ ದಿನದಿಂದ ಒಂದು ವಾರ 10 ದಿನದವರೆಗೂ 2 ಲೀಟ್ರ್ ಹಾಲು ಕೊಟ್ಕೊಂಡು ಬರ್ತೀವಿ. ಒಂದು 10 ದಿನ ಆದಮೇಲೆ ಅದನ್ನ ಹಂಗೆ ರೈಸ್ ಮಾಡಿಕೊಂಡು 4 ಲೀಟ್ರಿಗೆ ಬರ್ತೀವಿ ಒಂದು ತಿಂಗಳಲ್ಲಿ. ಕಂಟಿನ್ಯೂಸ್ ಒಂದು 3 ರಿಂದ 4 ತಿಂಗಳು, ದಿನಕ್ಕೆ ಒಂದು ಬೆಳಗ್ಗೆ 4 ಲೀಟ್ರ್, ಸಂಜೆ ಒಂದು 4 ಲೀಟ್ರ್, ದಿನಕ್ಕೆ 8 ಲೀಟ್ರ್ ಹಾಲು ಕೊಟ್ಟು ಒಂದು 4 ರಿಂದ 5 ತಿಂಗಳು ಕರುಗಳವರೆಗೂ ನಾವು ಹಾಲು ಕೊಡ್ತೀವಿ. ಆಮೇಲೆ ಫೀಡಿಂಗ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ಕರುಗಳು ಚೆನ್ನಾಗಿ ಬೆಳವಣಿಗೆ ಆಗ್ತವೆ. ಈಗ ಆದಾಯ ಅಂತ ಬರೋದಾದರೆ ಹೇಳಿ ಸರ್? ಅದು ಆದಾಯ ಅಂತ ಹೇಳೋದಕ್ಕೆ ಹೋದರೆ ಅದು ಹೇಳೋದಕ್ಕಾಗಲ್ಲ ಕೆಲವೊಂದು ಸಲ. ಈಗ ನಮಗೆ ಡೈರಿಗಳಲ್ಲೂ ಹಾಲು ರೇಟ್ ಕಡಿಮೆ ಆಗಿದೆ. ಇಲ್ಲಿ ನಾವು ಇಂಡಿ ಬೂಸ ನೋಡಿದ್ರೆ ಗಗನದಲ್ಲಿದೆ ರೇಟುಗಳು, ಹೇಳೋದಕ್ಕಾಗಲ್ಲ ಸರ್. ಅವೆಲ್ಲ ಒಂದ್ಸಲಿ ಲಾಸು ಆಗ್ಬೋದು, ಒಂದ್ಸಲಿ ಲಾಭನೂ ಆಗ್ಬೋದು. ರೈತನ ವಿಚಾರದಲ್ಲಿ ಬಂದರೆ ವ್ಯವಸಾಯ ನಾನ್ ಸಾಯ ನೀನು ಸಾಯ ಅಂತ ಒಂದು ಗಾದೆನೇ ಇದೆ. ಈ ಹಸುಗಳ ವಿಚಾರದಲ್ಲಿ ಬಂದರೂ ಅಷ್ಟೇ ಸರ್. ಮೇಯ್ನು ಮೊದಲೇ ಹೇಳ್ದಂಗೆ ಹಸು ಸೆಲೆಕ್ಷನ್ ಮಾಡೋದ್ರಲ್ಲಿ ಆ ಡೈರಿ ಲಾಭದಲ್ಲಿ ನಡೆಯುತ್ತಾ ನಷ್ಟದಲ್ಲಿ ನಡೆಯುತ್ತಾ ಅಂತ ಅಲ್ಲೇ ಮೇಯ್ನ್ ಗೊತ್ತಾಗುತ್ತೆ ಸರ್. ಈಗ ಬೆಳಗ್ಗೆ ಸಂಜೆ ಒಂದು ದಿನಕ್ಕೆ ಹಸು ಒಂದು 20 ಲೀಟ್ರ್ ಹಾಲು ಕರೆದ್ರೆ ಅದರಲ್ಲಿ ಏನೂ ಮಿಕ್ಕಲ್ಲ ಸರ್, ಏನೂ ಉಳಿಯಲ್ಲ. ಅದು ತಿನ್ನೋ ತಿಂಡಿಗೆ ಸರಿ ಹೋಗುತ್ತೆ. ಪ್ಲಸ್ ಯಾರೋ ಒಂದು ಲೇಬರ್ ಇಟ್ಕೊಂಡ್ರೆ ಅವ್ನಿಗೆ 15,000 ಸಂಬಳ ಕೊಡಬೇಕು, ಏನೂ ಮಿಕ್ಕಲ್ಲ. ಬೆಳಗ್ಗೆ ಸಂಜೆ 2 ಟೈಮಿಂದ ಒಂದು 30 ರಿಂದ 35 ಲೀಟ್ರ್ ಹಾಲು ಕರಿ ಅಂತ ಹಸುಗಳು ಇಟ್ಕೊಂಡ್ರೆ ಡೈರಿ ಲಾಭದಲ್ಲಿ ನಡೆಯುತ್ತೆ ಸರ್. ಸರ್ ನಮಗೆ ಬೇರೆ ಅಂದರೆ ನಮಗೆ ಈಗ ನಮ್ಮದು ವೆಹಿಕಲ್ ಡಿಪಾರ್ಟ್ಮೆಂಟು, ನಮ್ಮದು ನೀರುಗಾಡಿ ವಾಟರ್ ಟ್ಯಾಂಕರ್ಗಳಿದ್ದಾವೆ, ಜೊತೆಯಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತೀವಿ. ನಮಗೆ ಬಾಡಿಗೆನೂ ಬರುತ್ತೆ, ಇಲ್ಲ ಅಂತಲ್ಲ. ನಾವು ಸಿಟಿ ಸೆಂಟ್ರಲ್ ಇದ್ದೀವಿ. ನಮಗೆ ಆವತ್ತಿಂದ ನಮ್ಮ ತಾತನ ಕಾಲದಿಂದ ನಮ್ಮ ತಂದೆ ಉಳಿಸ್ಕೊಂಬಂದರು. ಅದನ್ನು ನಾವು ಕುಲಕಸಬು ಅಂದ್ಬಿಟ್ಟು ನಾವು ಅದನ್ನು ಉಳಿಸ್ಕೊಂಡು ಹೋಗ್ತಾಯಿದ್ವಿ. ಅದನ್ನು ಉಳಿಸ್ಕೊಂಡು ದೊಡ್ಡದು ಮಾಡಿಕೊಂಡು ಹೋಗ್ತಾಯಿದ್ವಿ ಸರ್. ಎಷ್ಟು ಖುಷಿ ಇದೆ ಸರ್ ಹೈನುಗಾರಿಕೆ ನಿಮಗೆ? ಸರ್ ಅದು ಹೇಳೋದಕ್ಕಾಗಲ್ಲ, ಅಷ್ಟು ಖುಷಿ ಇದೆ ನಮ್ಗೆ. ಯಾಕಂದರೆ ನಮ್ಮ ಸ್ವಂತ ಉದ್ಯೋಗ. ಈಗ ನಾವು ಇನ್ನೊಬ್ಬರ ಜಾಗದಲ್ಲಿ ಏನೋ ಬೇರೆ ಕಡೆ ಕೆಲಸಕ್ಕೆ ಹೋದಾಗ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಅವ್ರ ಕಾಲಲ್ಲಿ ತೋರಿಸಿ ನಾವು ಕೈಯಲ್ಲಿ ಮಾಡಬೇಕು. ಇದು ನಮ್ಮ ಸ್ವಂತ ಕೆಲಸ. ನಮ್ಮನ್ನು ಯಾರೂ ಕೇಳೋಂಗಿರಲ್ಲ. ಸ್ವತಂತ್ರವಾಗಿ ನಮ್ಗೆ ಯಾವಾಗ ಬೇಕೋ ಕೆಲಸ ಮಾಡ್ಬೋದು. ಹಾಲು ಕರಿ ಟೈಮ್ಗೆ ಹಾಲು ಕರಿತೀವಿ, ಮೇವು ಹಾಕೋ ಟೈಮಲ್ಲಿ ಮೇವು ಹಾಕ್ತೀವಿ. ಎಲ್ಲೂ ಮನೆ ಬಿಟ್ಟೆಲ್ಲೂ ಆಚೆ ಹೋಗಲ್ಲ. ನಮ್ಮ ಶಿಸ್ತಾಗಿ ನಮ್ಮ ಕೆಲಸ ಮಾಡ್ಕೊಂಡು ನಾವು ಮನೇಲಿ ಇರ್ತೀವಿ ಸರ್. ಸರ್ ಇದೆಲ್ಲ ನೀವೇ ಮೇಂಟೈನ್ ಮಾಡ್ತಿದ್ದೀರಾ, ಲೇಬರ್ ಇದ್ದಾರಾ? ಸರ್ ನಾನು ಪ್ಲಸ್ ನನ್ನ ಜೊತೆಲಿ ಒಬ್ಬ ಲೇಬರ್ನ ಇಟ್ಕೊಂಡಿದ್ದೀನಿ, ಇಬ್ಬರು ಸೇರಿ ಮಾಡ್ಕೊಳ್ತೀವಿ. ಈಗ ಹೊಸದಾಗಿ ಹೈನುಗಾರಿಕೆ ಮಾಡ್ತೀವಿ ಅಂತ ಬರೋವ್ರಿಗೆ ಮೊದಲನೇದಾಗಿ ನೀವು 10 ಹಸ ಬೇಡ, 5 ಹಸ ಬೇಡ, 2 ಹಸು ಕಟ್ಕೊಳ್ಳಿ. 2 ಹಸಿನಲ್ಲಿ ನಿಮಗೂ ಒಂದು ಅನುಭವ ಅನ್ನೋದು ಬರುತ್ತೆ.
ಲಾಭ ಏನು ಗೊತ್ತಾಗುತ್ತೆ, ನಷ್ಟ ಏನು ಗೊತ್ತಾಗುತ್ತೆ. ಆಮೇಲೆ ನಿಮಗೆ ಇಷ್ಟ ಇದ್ರೆ ನೀವು ಮುಂದುವರಿಬೋದು. ಇದು ಹೊಸದಾಗಿ ಹೈನುಗಾರಿಕೆ ಪ್ರಾರಂಭ ಮಾಡೋರು ನನ್ನ ಒಂದು ಸಜೆಷನ್ ಅದು.